ಹಲೋ ವಿವರ್ಸ್, ಇವತ್ತು ನಾನು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸು ಕ್ವೆಶನ್ಸ್ ತುಂಬಾ ಬರ್ತಾ ಹೋಗುತ್ತೆ ಮೆಥಡಾಲಜಿಯಲ್ಲಿ. ಆ ಒಂದು ಬೇಸಿಸ್ ಮೇಲೆ ನಾನು ಚಿಕ್ಕದಾಗಿ ನೋಟ್ಸನ್ನು ಮಾಡ್ಕೊಂಡಿದ್ದೇನೆ, ಅದನ್ನು ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟು, ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಮೇ ಎಕ್ಸೆಲ್ ಇನ್ ಲರ್ನಿಂಗ್ ಥ್ರೂ ಸ್ಪೆಸಿಫಿಕ್ ಮೋಡ್ಸ್. ಒಬ್ಬ ಸ್ಟೂಡೆಂಟ್ಸು ಕಲೀಲಿಕ್ಕೆ ಎಕ್ಸ್ಪರ್ಟ್ ಇರ್ತಾರೆ. ಯಾಕೆ ಅಂತಂದರೆ ಸ್ಪೆಷಲ್ ಮೋಡ್ಸಲ್ಲಿ. ಯಾವ್ದು ಮೋಡ್ಸು ಅಂತಂದರೆ ಥಿಂಕಿಂಗು, ರಿಲೇಟಿಂಗು, ಕ್ರಿಯೇಟಿಂಗ್, ಇವಿಷ್ಟು ಮೋಡ್ಸಲ್ಲಿ ಅವರು ಪ್ರೊಸೆಸಿಂಗ್ನ ಮಾಡ್ಕೊಂಡ್ಬಿಟ್ಟು ನಾಲೆಡ್ಜ್ನ ಗೇನ್ ಮಾಡ್ತಾ ಇರ್ತಾರೆ. ಓಕೆ, ಕಾನ್ಸೆಪ್ಟ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಯೂನಿಕ್ ಲರ್ನಿಂಗ್ ಸ್ಟೈಲ್ ಇನ್ಫ್ಲುಯೆನ್ಸಿಂಗ್ ಟೀಚಿಂಗ್ ಸ್ಟ್ರಾಟಜಿ has preferred methods of receiving and expressing information differ among individual. ಒಬ್ಬೊಬ್ಬ ಸ್ಟೂಡೆಂಟ್ಸು ಒಂದೊಂದು ಥರ ಇರ್ತಾರೆ. ಒಬ್ಬರು ಜಾಣರು ಇರ್ತಾರೆ, ಒಬ್ಬರು ಆ್ಯಾವ್ರೇಜಲ್ಲಿ ಇರ್ತಾರೆ, ಒಬ್ಬರು ಅದಕ್ಕಿಂತ ಕಡಿಮೆ ಇರ್ತಾರೆ. ಯಾಕೆ ಅಂತಂದರೆ ಅವರು ತಿಳ್ಕೊಳ್ಳುವಂತಹ ರೀತಿ, ಹಾಗೆಯೇ ಟೀಚಿಂಗ್ ಮಾಡ್ತಾ ಇದ್ದಾಗ ಅವರು ಫೋಕಸ್ ಮಾಡೋ ರೀತಿ ಎಲ್ಲ ಚೇಂಜ್ ಇರುತ್ತಲ್ವಾ. ಹಾಗೆ ಟೀಚಿಂಗ್ ಸ್ಟ್ರಾಟಜಿ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಒಬ್ಬ ಹುಡುಗ ಅದನ್ನು ಏನೋ ಒಂದು ಕಲಿತಾ ಇದ್ದಾನೆ ಅಂತಂದರೆ ಅದರಲ್ಲಿ ಏನೇನು ಫ್ಯಾಕ್ಟರ್ಸ್ ಡಿಪೆಂಡ್ ಇರುತ್ತೆ ಅಂತಂದರೆ, ಒಂದು ಅಕ್ವೈಜೇಷನ್ನು, ಟ್ರಾನ್ಸ್ಫಾರ್ಮೇಷನ್ನು, ಆರ್ಗನೈಸೇಷನು, ರಿಕವರಿ, ಹಾಗೆಯೇ ಯೂಸು. ಅಕ್ವೈಜೇಷನ್ ಅಂದರೆ ಅವನು ಏನನ್ನು ಏನೇನು ರಿಸೀವ್ ಮಾಡ್ಕೊತಾನೆ ಅದು ಬರುತ್ತೆ. ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಅವನು ರಿಸೀವ್ ಮಾಡ್ಕೊಂಡಿರೋದು ಹೇಗೆ ಅವನು ಟ್ರಾನ್ಸ್ಫರ್ ಮಾಡ್ಕೊತಾನೆ, ಹೊಸದು ಕಲ್ತ್ಕೊಂಡು ಹೇಗೆ ಹಳೋದಕ್ಕೆ ಲಿಂಕ್ ಮಾಡ್ಕೊತಾನೆ ಅಂತ. ಆಮೇಲೆ ಆರ್ಗನೈಸೇಷನ್ ಅಂತಂದರೆ ಅದೇ ಪ್ರೋಸೆಸ್ ಆಫ್ ಲಿಂಕಿಂಗು ಓಲ್ಡ್ ನಾಲೆಡ್ಜ್ ಟು ದ ನ್ಯೂ ನಾಲೆಡ್ಜು. ರಿಕವರಿ ಅಂತಂದರೆ ಮೆಮೊರಿ, ರೀಕಾಲ್ ಮಾಡ್ಕೊಳ್ತಾರಲ್ಲ ಅದು. ಮತ್ತು ಯೂಸ್ ಮಾಡೋದು ಅಪ್ಲಿಕೇಶನ್ನು, ಯಾವಾಗ ಬೇಕಾದಾಗ ಆವಾಗ ಯೂಸ್ ಮಾಡ್ಕೊಳ್ಳೋದು. ಇದೆಲ್ಲ ಏನು ಅಂತಂದರೆ ಯಾವಾಗ ಡಿಪೆಂಡ್ ಆಗಿರುತ್ತೆ ಅಂದರೆ ಒಬ್ಬರೊಬ್ಬರು ಮಕ್ಕಳು ಒಂದೊಂದು ಥರ ಜಾಣರಿದ್ದರೆ ಚೆನ್ನಾಗಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅವರು ಮುಂದಕ್ಕೆ ಹೋಗ್ತಾರೆ. ಆ್ಯಾವ್ರೇಜಲ್ಲಿದ್ದವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಿಲೋ ಆ್ಯಾವ್ರೇಜಲ್ಲಿದ್ದವರಿಗೂ ಪ್ರಾಬ್ಲಮ್ ಆಗುತ್ತೆ. ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಂಟೆಲಿಜೆನ್ಸ್. ಓಕೆನಾ. ನೆಕ್ಸ್ಟು ಟೀಚಿಂಗ್ ಅಂದರೆ ಏನು ಅನ್ನೋದನ್ನು ನೋಡ್ಕೊಳ್ತಾ ಹೋಗೋಣ. ಟೀಚಿಂಗ್ ಈಸ್ ಅ ಪ್ರೋಸೆಸ್ ವೇರ್ ಎ ಟೀಚರ್ endeavors to bring about desired change in the behavior of the student. ಟೀಚಿಂಗ್ ಅಂದರೆ ಏನು? ಟೀಚಿಂಗ್ ಅಂತಂದರೆ ಟೀಚರ್ ಅಥವಾ ಫೆಸಿಲಿಟೇಟರು ಸ್ಟೂಡೆಂಟ್ಸಿನ ಒಂದು ಥಿಂಕಿಂಗನ್ನ ಚೇಂಜ್ ಮಾಡೋದು, ಬಿಹೇವಿಯರ್ನ ಚೇಂಜ್ ಮಾಡೋದು ಅನ್ನೋದು ಅದು ಒಂದು ಪ್ರೋಸೆಸ್. ಓಕೆನಾ. ನೆಕ್ಸ್ಟ್, ಟೀಚಿಂಗ್ ಪ್ರೋಸೆಸ್ ಅಫೆಕ್ಟ್ಸ್ ದ ಫೀಲಿಂಗ್, ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ ಆಫ್ ದ ಸ್ಟೂಡೆಂಟ್ಸ್, ಹೆಲ್ಪ್ ದೆಮ್ ಅಡಾಪ್ಟ್ ಟು ದೇರ್ ಎನ್ವಿರಾನ್ಮೆಂಟ್. ಟೀಚಿಂಗ್ ಪ್ರೋಸೆಸ್ಸಲ್ಲಿ ಏನೇನಿರುತ್ತೆ? ಫೀಲಿಂಗ್ ಇರುತ್ತೆ, ಥಾಟ್ಸ್ ಇರುತ್ತೆ, ಆ್ಯಕ್ಷನ್ಸ್ ಇರುತ್ತೆ. ಅದು ಯಾವುದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಅಂದರೆ ಹೊಸ ಎನ್ವಿರಾನ್ಮೆಂಟಿಗೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಕೆಲವೊಂದು ಸೈಕಾಲಜಿಸ್ಟ್ ಏನು ಮಾಡಿದ್ದಾರೆ ಅಂತಂದರೆ, ಎಜುಕೇಷನಿಸ್ಟ್ ಏನು ಮಾಡಿದ್ದಾರೆ ಅಂದರೆ ಟೀಚಿಂಗ್ ಅನ್ನೋದಕ್ಕೆ ಡೆಫಿನೇಷನ್ ಹೇಳಿದ್ದಾರೆ. ಅದರದ್ದು ನೀವು ನೋಡ್ತಾ ಹೋಗೋಣ. ಎಡ್ವರ್ಡ್ ಅಮಿಡನ್ ಟೀಚಿಂಗ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಟೀಚಿಂಗ್ ಈಸ್ ಆ್ಯನ್ ಇಂಟರಾಕ್ಟಿವ್ ಪ್ರೋಸೆಸ್ ಪ್ರೈಮರಿಲಿ ಕ್ಲಾಸ್ ರೂಮ್ ಟಾಕ್ ವಿಚ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಟೀಚರ್ ಆ್ಯಂಡ್ ಪೀಪಲ್ಸ್ ಆ್ಯಂಡ್ ಅಕ್ಕರ್ಸ್ ಡ್ಯೂರಿಂಗ್ ಸರ್ಟನ್ ಡಿಫೈನಬಲ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್, HSC ಹಾಗೆ ಮಾರಿನ್ಸನ್, ಟೀಚಿಂಗ್ ಇಸ್ ದ intimate contact between a more mature personality and a less mature one which is designed to further the educate of the later. ನೆಕ್ಸ್ಟ್, ಕ್ಲರ್ಕ್ ಕೂಡ ಅದೇ ಥರನೇ ಹೇಳಿದ್ದಾರೆ. ಟೀಚರ್ ರೆಫರ್ಸ್ ಟು ಆ್ಯಕ್ಟಿವಿಟೀಸ್ ದಟ್ ಆರ್ ಡಿಸೈನ್ ಟು ಪರ್ಫಾರ್ಮ್ ಟು ಪ್ರೊಡ್ಯೂಸ್ ಚೇಂಜ್ ಇನ್ ಸ್ಟೂಡೆಂಟ್ಸ್ ಬಿಹೇವಿಯರ್. ಟೀಚಿಂಗ್ ಸ್ಕಿಲ್ಲಲ್ಲಿ ನಮಗೆ ವೇರಿಯಸ್ ಟೀಚಿಂಗ್ ಸ್ಕಿಲ್ನ ನೋಡ್ತಾ ಹೋಗೋಣ. ಸ್ಟಿಮ್ಯುಲಸ್, ವೇರಿಯೇಷನ್ನು, ಸೆಟ್, ಇಂಡಕ್ಷನ್ನು, ಕ್ಲೋಸರು, ಸೈಲೆನ್ಸ್ ಆ್ಯಂಡ್ ನಾನ್ ವರ್ಬಲ್ ಕ್ಲೂಸು,
ರೀಇನ್ಫೋರ್ಸ್ಮೆಂಟು, ಆಸ್ಕಿಂಗ್ ಕ್ವೆಶನ್ನು, ಪ್ರಾಬ್ಲಮ್ ಏನು ಪ್ರಾಬ್ಲಮಿಂಗ್ ಕ್ವೆಶನ್ಸು, ಡೈವರ್ಟ್ ಕ್ವೆಶನ್ಸು, ಹಾಗೆಯೇ ಹೈಯರ್ ಆರ್ಡರ್ ಕ್ವೆಶನ್ಸು, ಅಟೆಂಡಿಂಗ್ ಬಿಹೇವಿಯರು, ಇಲಸ್ಟ್ರೇಟಿಂಗು, ಲೆಕ್ಚರಿಂಗು, ಪ್ಲ್ಯಾನ್ಡ್ ರೆಪಿಟೇಷನ್ಸು, ಹಾಗೆ ಕಂಪ್ಲೀಟ್ನೆಸ್ ಆಫ್ ಕಮ್ಯುನಿಕೇಷನ್. ಇವಿಷ್ಟು ಏನಂತಂದರೆ ಟೀಚಿಂಗ್ ಸ್ಕಿಲ್ಸ್ ಆಗಿರುತ್ತೆ. ಇದಿಷ್ಟು ಟೀಚಿಂಗ್ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡ್ರು ಟೀಚರು ಟೀಚಿಂಗ್ನ ಮಾಡಬೇಕಾಗತ್ತೆ. ಹಾಗಾದರೆ ವಾಟ್ ಆರ್ ಟೀಚಿಂಗ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನಲ್ ಆ್ಯಕ್ಟಿವಿಟಿ ಆ್ಯಂಡ್ ಪ್ರೊಡ್ಯೂಸ್ ಯೂಸ್ಡ್ ಬೈ ಟೀಚರ್ಸ್ ಇನ್ ದ ಕ್ಲಾಸ್ ರೂಮ್. ಟೀಚಿಂಗ್ ಕ್ಲಾಸ್ ರೂಮ್ನಲ್ಲಿ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೊಡುವಂಥ ಆ್ಯಕ್ಟಿವಿಟಿಗೆ ಏನಂತ ಕರೀತಾರೆ ಅಂದರೆ ಟೀಚಿಂಗ್ ಸ್ಕಿಲ್ ಅಂತ ಕರೀತಾರೆ. ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತಂದರೆ ಟೀಚಿಂಗ್ ಇನ್ವಾಲ್ವ್ಸ್ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ಸ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಎ ಗಿವನ್ ಕಾನ್ಸೆಪ್ಟ್. ಏನಂತಂದರೆ ಏನೋ ಒಂದು ಇನ್ಸ್ಟ್ರಕ್ಷನ್ನು ಟೀಚರ್ ಕೊಟ್ಟಾಗ ಯಾಕೆ ಕೊಡ್ತಾರೆ ಅಂತಂದರೆ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಒಂದು ಕಾನ್ಸೆಪ್ಟನ್ನ ತಿಳ್ಕೊಳ್ಳೋಕ್ಕೆ ಟೀಚರು ಇನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಅದು. ಹಾಗೆಯೇ ದ ಮೇನ್ ಆಬ್ಜೆಕ್ಟ್ ಆಫ್ ಟೀಚಿಂಗ್ ಈಸ್ ಟು ಡೆವಲಪ್ ಕಾಗ್ನಿಟಿವ್ ಸ್ಕಿಲ್ ಆ್ಯಂಡ್ ಬ್ರಿಂಗ್ ಅಬೌಟ್ ಚೇಂಜಸ್ ಇನ್ ದ ಸ್ಟೂಡೆಂಟ್ಸ್ ಬಿಹೇವಿಯರ್. ಮೇನ್ ಟೀಚಿಂಗ್ ಆಬ್ಜೆಕ್ಟಿವ್ ಏನು ಅಂತಂದರೆ ಟೀಚರ್ ಈಸ್ ಟು ಡೆವಲಪ್ ಕಾಗ್ನಿಟಿವ್ ಸ್ಕಿಲ್ ಆ್ಯಂಡ್ ಬ್ರಿಂಗ್ ಅಬೌಟ್ ಚೇಂಜಸ್ ಇನ್ ದ ಸ್ಟೂಡೆಂಟ್ಸ್ ಬಿಹೇವಿಯರ್. ಇದು ತುಂಬಾ ಕೇಳ್ತಾರೆ ನೋಡಿ. ಕಾಗ್ನಿಟಿವ್ ಡೆವಲಪ್ಮೆಂಟನ್ನು ಜಾಸ್ತಿ ಮಾಡಲಿಕ್ಕೆ, ಹಾಗೆಯೇ ಸ್ಟೂಡೆಂಟ್ಸ್ ಬಿಹೇವಿಯರ್ನ ಏನಾದರೂ ತಪ್ಪಿತ್ತು ಅಂದರೆ ಚೇಂಜ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಮೇನ್ ಕಾನ್ಸೆಪ್ಟ್ ಆಗಲಿ, ಮೇನ್ ಥಿಂಗ್ ಆಗಲಿ, ಫ್ಯಾಕ್ಟರ್ ಆಗಲಿ ಯಾವುದು ಅಂತಂದರೆ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಅದೇ ಅದರದ್ದು ಆಬ್ಜೆಕ್ಟಿವ್. ವಿಚ್ ಈಸ್ ರೆಫರ್ಡ್ ಟು ಆ್ಯನ್ ಲರ್ನಿಂಗ್. ಲರ್ನಿಂಗ್ ಅಂದರೆ ಏನು? ಕಂಟಿನ್ಯೂಯಸ್ ಪ್ರೋಸೆಸ್ ದಟ್ ನೆವರ್ ಎಂಡ್ಸ್. ಲರ್ನಿಂಗ್ ಅಂತಂದರೆ ಕಂಟಿನ್ಯೂಯಸ್ ಪ್ರೋಸೆಸ್, ಅದಕ್ಕೆ ಎಂಡ್ ಇಲ್ಲ. ಮೇಕಿಂಗ್ ಟೀಚಿಂಗ್ ಲರ್ನಿಂಗ್ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ಟೀಚಿಂಗು ಮತ್ತು ಲರ್ನಿಂಗ್ ಅಂದರೆ ಒಂದು ಕಾಯಿನಿನ ಎರಡು ಮುಖಗಳು ಥರ. ಓಕೆನಾ? ಲರ್ನಿಂಗು ಮತ್ತು ಟೀಚಿಂಗು ಯಾವುದಕ್ಕೆ ಹೋಲಿಸಿದ್ದಾರೆ? ಕಾಯಿನ್ನ ಎರಡು ಫೇಸಸ್ಸಿಗೆ ಹೋಲಿಸಿದ್ದಾರೆ. ಮೇನ್ ನೋಡ್ಕೊಂಬಿಡೋಣ. ಟೀಚಿಂಗ್ ಅಂತಂದರೆ ಇಟ್ ಇನ್ವಾಲ್ವ್ಸ್ ಇನ್ಸ್ಟ್ರಕ್ಷನ್ ಇರುತ್ತೆ. ಯಾಕೆ ಇನ್ಸ್ಟ್ರಕ್ಷನ್ ಅಂತಂದರೆ ಸ್ಟೂಡೆಂಟ್ಸು ಅರ್ಥ ಮಾಡ್ಕೊಳ್ಳಿ ಒಂದು ಕಾನ್ಸೆಪ್ಟನ್ನ ಅಂತೇಳ್ಬಿಟ್ಟು ಟೀಚರ್ಸು ಇನ್ಸ್ಟ್ರಕ್ಷನ್ ಕೊಡ್ತಾರಲ್ಲ ಅದಕ್ಕೆ ಟೀಚಿಂಗ್ ಅಂತ ಕರೀತಾರೆ. ಅದರ ಆಬ್ಜೆಕ್ಟ್ ಏನು ಅಂತಂದರೆ ಮಕ್ಕಳ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗಲಿ ಅಂತ, ಹಾಗೆಯೇ ಮಕ್ಕಳ ಬಿಹೇವಿಯರ್ ಚೇಂಜ್ ಆಗಲಿ ಅಂತ. ಓಕೆ, ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಟೀಚಿಂಗ್ ಪ್ರೋಸೆಸ್ಸು. ಅದರಲ್ಲಿ ಬರೋವಂಥದ್ದು ಡೆಫಿನೆಟ್ ಪರ್ಪಸ್ಸು, ಕೋರಿಲೇಷನ್ನು, ಮೋಟಿವೇಶನು, ರೀಇನ್ಫೋರ್ಸ್ಮೆಂಟು, ಸ್ಟಿಮ್ಯುಲೇಷನು, ರಿವಿಷನ್ ಆ್ಯಂಡ್ ಪ್ರಾಕ್ಟೀಸು. ಓಕೆ, ಡೆಫಿನೆಟ್ ಪರ್ಪಸ್. ಬಿಫೋರ್ ಟೀಚಿಂಗ್ ಎ ಟೀಚರ್ ಶುಡ್ ಡಿಫೈನ್ ದ ಟೀಚಿಂಗ್ ಪರ್ಪಸ್ ವಿಚ್ ಕ್ಯಾನ್ ಬಿ ಜನರಲ್ ಆರ್ ಸ್ಪೆಸಿಫಿಕ್ ಏಮ್ಸ್ ರಿಲೇಟೆಡ್ ಟು ದ ಸಬ್ಜೆಕ್ಟ್ ಆ್ಯಂಡ್ ಟೀಚಿಂಗ್ ಕಂಟೆಂಟ್. ಡೆಫಿನೆಟ್ ಪರ್ಪಸ್ ಹೇಳಲೇಬೇಕು. ಯಾವುದೇ ಒಂದು ಟೀಚಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಟೀಚಿಂಗ್ ಪ್ರೋಸೆಸ್ ಅಂತಂದರೆ ಕ್ಲಾಸ್ ರೂಮ್ನಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಡೆಫಿನೆಟ್ ಪರ್ಪಸ್, ಅದಕ್ಕೆ ಕಾರಣ ಇರುತ್ತಲ್ಲ ಅದನ್ನು ಹೇಳಬೇಕು. ಯಾಕೆ ನೀವು ಈ ಒಂದು ಟಾಪಿಕ್ಕಿನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಜನರಲ್ ಆಗಾದರೂ ಹೇಳ್ಬೋದು, ಅಥವಾ ಸ್ಪೆಸಿಫಿಕ್ ಏಮ್ ಇರುತ್ತಲ್ವಾ ಅದನ್ನಾದರೂ ಹೇಳಬೇಕಾಗತ್ತೆ. ನೆಕ್ಸ್ಟು ಕೋರಿಲೇಷನ್ ಅಂದರೆ ದಿಸ್ ಪ್ರಿನ್ಸಿಪಲ್ ಎಂಫಸೈಸ್ ಅಂದರೆ ಇಂಪಾರ್ಟೆನ್ಸ್ ಕೊಡೋದು. ಎಂಫಸೈಸ್ ಟೀಚಿಂಗ್ ಥ್ರೂ ದ ಕೋರಿಲೇಷನ್ ಮೆಥಡ್ ವಿಚ್ ಇನ್ವಾಲ್ವ್ಸ್ ಇಂಡಕ್ಟಿವ್ ಟು ದ ಡಿಡಕ್ಟಿವ್ ಟೀಚಿಂಗ್, ಮೇಕಿಂಗ್ ಲರ್ನಿಂಗ್ ಎಫೆಕ್ಟಿವ್ ಆ್ಯಂಡ್ ಪರ್ಮನೆಂಟ್. ಇದರ ಅರ್ಥ ಏನು ಅಂತಂದರೆ, ಏನಿದು ಮೇನ್ ಪ್ರಿನ್ಸಿಪಲ್ ಅಂದರೆ ಇದು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡುತ್ತೆ ಅಂದರೆ ಕೋರಿಲೇಟಿವ್ ಮೆಥಡಲ್ಲಿ ಇಂಪಾರ್ಟೆನ್ಸ್ ಕೊಡುತ್ತೆ. ಅದರಲ್ಲಿ ಏನೇನು ಇರುತ್ತೆ ಅಂದರೆ ಇಂಡಕ್ಟಿವ್ ಟು ದ ಡಿಡಕ್ಟಿವ್ ಟೀಚಿಂಗ್ ಇರುತ್ತೆ. ಹಾಗೆಯೇ ಲರ್ನಿಂಗು ತುಂಬ ಎಫೆಕ್ಟಿವ್ ಆಗಿ ಬರಲಿ ಮತ್ತು ಪರ್ಮನೆಂಟ್ ಆಗಿರಲಿ ಅನ್ನೋದನ್ನು ಮೇನ್ ಇಂಟೆನ್ಷನ್ ಏನಿರುತ್ತೆ ಈ ಒಂದು ಕೋರಿಲೇಷನ್ ಆಗಿರುತ್ತೆ. ಹಾಗೆಯೇ ಮೋಟಿವೇಶನ್ ಈಸ್ ಎ ಕ್ರೂಷಿಯಲ್ ಫಾರ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಇದು ತುಂಬಾ ಕಷ್ಟ. ಮೋಟಿವೇಶನ್, ಯಾರಿಗೆ ಮೋಟಿವೇಶನ್ ಚೆನ್ನಾಗಿರುತ್ತೆ ಅವರು ಕಲೀಲಿಕ್ಕೆ ತುಂಬ ಈಸಿಯಾಗಿ ಕಲ್ತ್ಕೊಂಡ್ಬಿಡ್ತಾರೆ, ಅವರಿಗೆ ಕಲೀಲಿಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ನೆಕ್ಸ್ಟು
ಮೋಟಿವೇಶನ್ ಮಾಡೋವಂಥ ಕೆಲಸ ಯಾರ್ದು? ಟೀಚರ್ಸ್ದು. ಓಕೆ. ಇನ್ಫೋರ್ಸ್ಮೆಂಟ್ ಬೇಸ್ಡ್ ಆನ್ ಬಿಹೇವಿಯರಲ್ ಸೈಕಾಲಜಿ reinforcement produce learning. B.F. Skinner proposed this theory distinguish between positive and negative reinforcement. ರಿಇನ್ಫೋರ್ಸ್ಮೆಂಟ್ ಗೊತ್ತಿದೆ ಅಲ್ವಾ, ಸ್ಕಿನ್ನರ್ಸ್ದ ಪಾಠದಲ್ಲಿ ನೋಡಿರ್ತೀವಿ ನಾವು ಸೈಕಾಲಜಿಯಲ್ಲಿ. ರಿಇನ್ಫೋರ್ಸ್ಮೆಂಟ್ ಅಂದರೆ ತುಂಬಾ ಇಂಪಾರ್ಟೆಂಟ್. ಇದನ್ನು ಯಾರು ಮಾಡಬೇಕು, ಯಾರ್ದು ಡ್ಯೂಟಿ? ಇದು ಟೀಚರ್ಸ್ದ ಡ್ಯೂಟಿ ಆಗಿರುತ್ತೆ. ಪ್ರೈಸ್ ಕೊಡೋದಾಗಿರಲಿ ಅಥವಾ ಬೈಯೋದಾಗಿರಲಿ ಅಥವಾ ಹೊಡೆಯೋದು ಅಥವಾ ಹೊಗಳೋದು, ಇವೆಲ್ಲ ಬರೋದೇ ಅದ್ರ ಅಂಡರಲ್ಲಿ, ರಿಇನ್ಫೋರ್ಸ್ಮೆಂಟ್ ಅಂಡರಲ್ಲಿ. ಸ್ಟಿಮ್ಯುಲೇಷನ್ ದಿಸ್ refers to a state of arousal within the individual, enhance effectiveness and active during the learning process, influenced by factors like environment, personal interest and teaching technology. ಸ್ಟಿಮ್ಯುಲೇಷನ್ ಅಂತಂದರೆ ಏನು? ಇಟ್ ರೆಫರ್ಸ್ ಟು ದ ಸ್ಟೇಟ್ ಆಫ್ ಅರೋಸಲ್ ಅಂತಾರೆ. ಅಂದರೆ ಸ್ಟಿಮ್ಯುಲೇಟ್ ಆಗಿರೋದು ಯಾವುದೇ ಒಂದು ಏನಂತಾರೆ ಅಂದರೆ ಯಾವುದೇ ಒಂದು ಇಂಟ್ರೆಸ್ಟ್ ಇರುತ್ತೆ ಒಂದು ಟಾಪಿಕ್ ಮೇಲೆ, ಆ ಒಂದು ಪ್ಯಾಸಿವ್ ಆಗಿರುವಂತಹ ಒಂದು ಎನ್ವಿರಾನ್ಮೆಂಟ್ನ ಏನು ಮಾಡಬೇಕು, ಟೀಚರ್ಸ್ ಆದವರು ಆ್ಯಕ್ಟಿವ್ ಮಾಡಬೇಕು, ಸ್ಟಿಮ್ಯುಲೇಟ್ ಮಾಡಬೇಕು. ಈ ಒಂದು ಕೆಲಸ ಯಾರ್ದು? ಟೀಚರ್ಸ್ದು. ರಿವಿಷನ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ರಿವಿಷನ್ ಆರ್ ಎಸೆನ್ಷಿಯಲ್ ಫಾರ್ ಲರ್ನಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್, ಹೆಲ್ಪಿಂಗ್ ಸ್ಟೂಡೆಂಟ್ ಟು ರಿಇನ್ಫೋರ್ಸ್ ದೇರ್ ಲೆಸನ್ ಆ್ಯಂಡ್ ಟೀಚರ್ ಆಕ್ಸೆಸ್ ದ ಟೀಚಿಂಗ್ ಎಫೆಕ್ಟ್ನೆಸ್. ರಿವಿಷನು ಮತ್ತು ಪ್ರಾಕ್ಟೀಸ್ ಕೂಡ ಮಾಡುವಂತಹ ಜವಾಬ್ದಾರಿ ಯಾರ್ದಿರುತ್ತೆ? ಟೀಚರ್ಸ್ದೇ ಇರುತ್ತೆ. ಯಾಕೆ ಅಂತಂದರೆ ಮಕ್ಕಳಿಗೆ ಹೆಲ್ಪ್ ಮಾಡೋಕ್ಕೆ, ರಿಇನ್ಫೋರ್ಸ್ ಮಾಡೋದಕ್ಕೆ ಈ ಒಂದು ಲರ್ನಿಂಗ್ ಮತ್ತು ಎವ್ಯಾಲ್ಯೂಯೇಷನ್ನು ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆನಾ? ನಾನು ತುಂಬ ಬ್ರೀಫಾಗಿ ಹಾಗೆ ಫಾಸ್ಟ್ ಹೋಗ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಮೆಥಡ್ ಆಫ್ ಟೀಚಿಂಗ್ ಲರ್ನಿಂಗ್, ಯಾವ ಮೆಥಡ್ ಇದೆ ಟೀಚಿಂಗ್ ಲರ್ನಿಂಗಲ್ಲಿ ಅಂದರೆ ಟೆಲ್ಲಿಂಗ್ ಮೆಥಡ್, ಪ್ರಾಜೆಕ್ಟ್ ಮೆಥಡ್, ವಿಜುವಲ್ ಮೆಥಡ್, ಮೆಂಟಲ್ ಮೆಥಡ್. ಓಕೆ, ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಟೆಲ್ಲಿಂಗ್ ಮೆಥಡ್ ಅಂದರೆ ಇಟ್ ಇನ್ಕ್ಲೂಡ್ ಲೆಕ್ಚರ್, ಡಿಸ್ಕಷನ್, ಸ್ಟೋರಿ ಟೆಲ್ಲಿಂಗ್ ಎಕ್ಸೆಟ್ರಾ. ಪ್ರಾಜೆಕ್ಟ್ ಮೆಥಡ್ ಇನ್ವಾಲ್ವ್ಸ್ ಪ್ರಾಜೆಕ್ಟ್, ಪ್ರಾಬ್ಲಮ್ ಸಾಲ್ವಿಂಗ್, ಟೆಕ್ಸ್ಟ್ ಬುಕ್ ಮೆಥಡ್. ಹಾಗೆ ವಿಜುವಲ್ ಮೆಥಡಲ್ಲಿ ಇಟ್ ಡೆಮಾನ್ಸ್ಟ್ರೇಟಿವ್, ಸೂಪರ್ವೈಸ್ಡ್ ಸ್ಟಡಿ, ನೋಡೋದು ಇರುತ್ತಲ್ಲ ಅವೆಲ್ಲ ಬರ್ತಾ ಹೋಗುತ್ತೆ. ಮೆಂಟಲ್ ಮೆಥಡಲ್ಲಿ ಇಂಡಕ್ಟಿವ್, ಡಿಟೆಕ್ಟಿವ್, ಅನಾಲಿಸಿಸ್, ಸಿಂಥಸಿಸ್ ಇವೆಲ್ಲ ಬರ್ತಾ ಹೋಗುತ್ತೆ. ಹಾಗೆ ಇದರ ಲೆಸನ್ ಪ್ಲ್ಯಾನ್ ಅಂದರೆ ಏನು? ಎ ಲೆಸನ್ ಪ್ಲ್ಯಾನ್ ಈಸ್ ಎ ಡೇ ಟು ಡೇ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಟು ಲರ್ನಿಂಗ್. ಇಟ್ ಔಟ್ಲೈನ್ಸ್ ದ ಪ್ರಪೋಸ್ಡ್ ಪ್ರೋಗ್ರಾಮ್ ಆರ್ ಇನ್ಸ್ಟ್ರಕ್ಷನಲ್ ಆ್ಯಕ್ಟಿವಿಟಿ ಫಾರ್ ಈಚ್ ಲೆಸನ್. ದ ಲೆವೆಲ್ ಆಫ್ ಡೀಟೇಲ್ಡ್ ಇನ್ ಲೆಸನ್ ಪ್ಲ್ಯಾನ್ ವೇರೀಸ್. ಲೆಸನ್ ಪ್ಲ್ಯಾನ್ ಅಂತಂದರೆ ಡೇ ಟು ಡೇ ಏನು ಆ್ಯಕ್ಟಿವಿಟಿ ಮಾಡ್ತೀವಿ ಅದರದ್ದು ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋದೇ ಲೆಸನ್ ಪ್ಲ್ಯಾನ್. ಓಕೆನಾ? ಡೇ ಟು ಡೇ ಆ್ಯಕ್ಟಿವಿಟಿ ಒಂದು ಡಾಟಾ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಲೆಸನ್ ಪ್ಲ್ಯಾನ್ ಅಂತ ಕರೀತಾರೆ. ಅದು ಸ್ಪೆಸಿಫಿಕ್ ಅಂತ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಲೆವೆಲ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಯಾವುದ್ರ ಮೇಲೆ? ಆ ಡೇ ಟು ಡೇ ಲೈಫಿನ ಆ್ಯಕ್ಟಿವಿಟಿ ಮೇಲೆ ಚೇಂಜ್ ಆಗ್ತಾ ಇರುತ್ತೆ. ಎಕ್ಸ್ಪೀರಿಯನ್ಸ್ ಟೀಚರ್ಸ್, ಬ್ರೀಫ್ ಔಟ್ಲೈನ್ ಆಫ್ ಟೀಚರ್ಸ್ ಆ್ಯಕ್ಟಿವಿಟಿ. ಎಕ್ಸ್ಪರ್ಟ್ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂತಂದರೆ ಚಿಕ್ಕದಾಗಿ ನೋಟನ್ನು ಬರ್ಕೊತಾರೆ. ನ್ಯೂ ಟೀಚರ್ಸ್ ಏನು ಮಾಡ್ತಾರೆ, ಒಂದು ಈ ಥರ ಬರ್ಕೊಂಡಿರ್ತಾರಲ್ಲ, ಈ ಥರ ಒಂದು ಟಾಪಿಕ್ನ ಬರ್ಕೊಂಬಿಟ್ಟು ಅದ್ರ ಎಕ್ಸ್ಪ್ಲನೇಷನ್ ಬ್ರೀಫಾಗಿ ಬರ್ಕೊತಾರೆ. ಟ್ರೈನಿ ಟೀಚರ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಡೀಟೈಲ್ಡಾಗಿ ಬರ್ಕೊತಾರೆ, ಅವರಿಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇರುತ್ತಲ್ಲ ಆ ಥರ. ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಈಸ್ ಟು ಡೆವಲಪ್ ಕಾಗ್ನೇಟಿವ್ ಸ್ಕಿಲ್. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟು. ಕಾಗ್ನೇಟಿವ್ ಸ್ಕಿಲ್ ಕ್ವಶನ್ ಹೇಳಿದ್ದಾರೆ ನೋಡಿ. ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಆಬ್ಜೆಕ್ಟಿವ್ ಏನು? ನಾನು ಆವಾಗಲೇ ಹೇಳಿದೆ ಟೀಚಿಂಗ್ ಆಬ್ಜೆಕ್ಟಿವ್ ಏನು ಅಂತ ಅಂದರೆ ಡೆವಲಪ್ ದ ಕಾಗ್ನೇಟಿವ್ ಸ್ಕಿಲ್ ಆಫ್ ದ ಸ್ಟೂಡೆಂಟು. ಓಕೆನಾ? ಇದಕ್ಕೆ ಆನ್ಸರ್ ಏನು ಅಂತಂದರೆ ಲರ್ನಿಂಗ್ ಆಬ್ಜೆಕ್ಟಿವ್, ಸಬ್ಜೆಕ್ಟ್ ಮ್ಯಾಟರು, ಲರ್ನಿಂಗ್ ಆ್ಯಕ್ಟಿವಿಟೀಸ್ ಇದೆಲ್ಲ ಆನ್ಸರ್ ಆಗುತ್ತೆ. ಇವಾಗ ಮೇನ್ ಇಂಪಾರ್ಟೆಂಟು ಇದು ನೆಕ್ಸ್ಟ್ ನೋಡೋಣ. ಕಾಂಪೊನೆಂಟ್ಸ್ ಆಫ್ ಲೆಸನ್ ಪ್ಲ್ಯಾನ್. ಲೆಸನ್ ಪ್ಲ್ಯಾನಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇರುತ್ತೆ, ಸಬ್ಜೆಕ್ಟ್ ಮ್ಯಾಟರ್ ಇರುತ್ತೆ, ಲರ್ನಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ. ಲರ್ನಿಂಗ್ ಆ್ಯಕ್ಟಿವಿಟೀಸ್ ಎರಡು ಥರ ಇರುತ್ತೆ. ಒಂದು ಪ್ರಿಪ್ರೇಟರಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್. ಪ್ರಿಪ್ರೇಟರಿ ಆ್ಯಕ್ಟಿವಿಟೀಸಲ್ಲಿ ಏನೇನಿರುತ್ತೆ? ಡ್ರಿಲ್ಲಿಂಗ್ ಆ್ಯಕ್ಟಿವಿಟಿ ಇರುತ್ತೆ, ರಿವ್ಯೂ ಆ್ಯಕ್ಟಿವಿಟಿ ಇರುತ್ತೆ, ಹಾಗೆಯೇ ಇಂಡಕ್ಷನ್ ಇರುತ್ತೆ, ಮೋಟಿವೇಶನ್ ಇರುತ್ತೆ. ಓಕೆನಾ? ಅದೇ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿಯಲ್ಲಿ ಏನೇನು ಬರುತ್ತೆ? ಪ್ರೆಸೆಂಟೇಷನ್ ಆಫ್ ದ ಲೆಸನ್ನು, ಡಿಸ್ಕಷನ್ನು, ಅನಾಲಿಸಿಸ್ ಬರುತ್ತೆ.
ಅಬ್ಸ್ಟ್ರಾಕ್ಷನು, ಜನರಲೈಸೇಷನು, ಕ್ಲೋಸರು, ಅಪ್ಲಿಕೇಶನ್ ಇದಿಷ್ಟು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಎವ್ಯಾಲ್ಯೂಯೇಷನ್ ಡಿಟರ್ಮೈನ್ಸ್ ಇಫ್ ಆಬ್ಜೆಕ್ಟಿವ್ಸ್ ಆರ್ ಮೆಟ್ ಥ್ರೂ ಕ್ವೆಶನಿಂಗ್, ಸಮ್ಮರೈಸಿಂಗ್, ಕಂಪ್ಯಾರಿಸನ್ ಪ್ರೆಸೆಂಟ್ ಆ್ಯಂಡ್ ಕಂಪೇರಿಂಗ್ ಪ್ರೆಸೆಂಟ್ ಆ್ಯಂಡ್ ಪ್ರೀವಿಯಸ್ ಲರ್ನಿಂಗ್, ಕ್ವಿಝಸ್ ಎಕ್ಸೆಟ್ರಾ. ಇವಿಷ್ಟು ಏನಂತಂದರೆ ಏನು ಕಲ್ತಿದ್ದೀವಿ, ಆಬ್ಜೆಕ್ಟಿವ್ಸ್ ಎಲ್ಲ ಕ್ಲಿಯರ್ ಆಗಿದೆನಾ, ನಾವು ಆಬ್ಜೆಕ್ಟಿವ್ಸ್ ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಆಬ್ಜೆಕ್ಟಿವ್ಸ್ ಬರೆದಿರ್ತೀವಲ್ಲ ಅದೆಲ್ಲ ಕಂಪ್ಲೀಟ್ ಆಗಿದೆನೋ ಇಲ್ಲೋ ಅಂತ ಟೆಸ್ಟ್ ಮಾಡೋದು ಯಾವುದು ಅಂತಂದರೆ ಎವ್ಯಾಲ್ಯೂಯೇಷನ್ನು. ಅದು ಯಾವ್ಯಾವ ಥರ ಮಾಡ್ತೀವಿ, ಕ್ವಶನ್ ಆದರೂ ಕೇಳ್ಬೋದು, ಅಥವಾ ಸಮ್ಮರಿ ಬರೀರಿ ಅಂತ ಹೇಳ್ಬೋದು, ಕಂಪೇರ್ ಮಾಡ್ಬೋದು, ಏನಾದರೂ ಮಾಡ್ಬೋದು, ಪ್ರೀವಿಯಸ್ ನಾಲೆಡ್ಜಿಂದ ರಿಲೇಟ್ ಮಾಡಿ ಅಂತನಾದರೂ ಹೇಳ್ಬೋದು. ಅಸೈನ್ಮೆಂಟ್ ಆ್ಯಕ್ಟಿವಿಟಿ ಡನ್ ಔಟ್ಸೈಡ್ ದ ಕ್ಲಾಸ್ ರೂಮ್ ಟು reinforce or enrich the lesson with provision for remedial reinforcement and enrichment activity. ಅಸೈನ್ಮೆಂಟ್ ಕೊಟ್ಟು ಕೂಡ ನಾವು ಮಕ್ಕಳಿಗೆ ರಿಇನ್ಫೋರ್ಸ್ಮೆಂಟ್ ಕೊಡ್ಬೋದು. ಅಸೈನ್ಮೆಂಟ್ ಯಾಕೆ ಕೊಡ್ತಾರೆ ಅಂತಂದರೆ ಆ್ಯಕ್ಟಿವಿಟಿ ಬೇಸ್ಡ್ ಅಲ್ವಾ, ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ರಿಇನ್ಫೋರ್ಸ್ಮೆಂಟ್ ಆಗುತ್ತೆ, ಖುಷಿ ಸಿಗುತ್ತೆ ಅದನ್ನು ಮಾಡಲಿಕ್ಕೆ. ಓಕೆನಾ. ಆಮೇಲೆ ಅದು ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಅವರಿಗೆ ಹೇಳ್ಕೊಡ್ಬೋದು ನಾವು. ನೆಕ್ಸ್ಟ್ ಟೀಚಿಂಗ್ ಸ್ಟ್ರಾಟಜಿಯಲ್ಲಿ 2 ಥರ ಇದೆ. ಆಟೋಕ್ರಾಟಿಕ್ ಟೀಚಿಂಗ್ ಸ್ಟ್ರಾಟಜಿ, ಹಾಗೆಯೇ ಇನ್ನೊಂದು ಡೆಮೊಕ್ರಾಟಿಕ್ ಟೀಚಿಂಗ್ ಸ್ಟ್ರಾಟಜಿ. ಈಗ ಆಟೋಕ್ರಾಟಿಕ್ ಟೀಚಿಂಗ್ ಸ್ಟ್ರಾಟಜಿ ಬಗ್ಗೆ ನೋಡ್ತಾ ಹೋಗೋಣ. ಟೀಚಿಂಗ್ ಸೆಂಟರ್ಡ್ ಮೆಥಡ್ ಅಂತ ಕರೀತಾರೆ. ಅಲ್ಲಿ ಟೀಚರೇ ಮೇನ್ ಆಗಿರ್ತಾರೆ. ಅಲ್ಲಿ ಲರ್ನರ್ಸ್ ಯಾವ ಥರ ಇರ್ತಾರೆ, ಅವ್ರಿಗೆ ಫ್ರೀ ಇರಲ್ಲ, ರಿಸ್ಟ್ರಿಕ್ಷನ್ ಜಾಸ್ತಿ ಇರ್ತಾರೆ. ಅಂದರೆ ಸ್ಟೂಡೆಂಟು ಫ್ರೀಯಾಗಿ ಅವ್ರ ಕ್ವೆಶನ್ ಕೇಳೋಕ್ಕಾಗೋದಿಲ್ಲ, ಅವ್ರ ಅನಿಸಿಕೆ ಹೇಳೋಕ್ಕಾಗೋದಿಲ್ಲ. ಟೀಚರ್ ಏನು ಹೇಳ್ತಾರೋ ಅದನ್ನು ಕೇಳ್ತಾ ಇರಬೇಕಷ್ಟೆ. ಎಲ್ಲಿ ಆಟೋಕ್ರಾಟಿಕ್ ಟೀಚಿಂಗ್ ಸ್ಟ್ರಾಟಜಿಯಲ್ಲಿ. ಓಕೆನಾ. ಆ ಆಟೋಕ್ರಾಟಿಕ್ ಟೀಚಿಂಗ್ ಸ್ಟ್ರಾಟಜಿಯಲ್ಲಿ ನಾವು 4 ಥರ ನೋಡ್ಬೋದು, 4 ಟೈಪ್ಸ್. ಯಾವುದ್ಯಾವುದು, ಸ್ಟೋರಿ ಟೆಲ್ಲಿಂಗ್ ಮೆಥಡ್. ಸ್ಟೋರಿ ಟೆಲ್ಲಿಂಗಲ್ಲಿ ಟೀಚರು ಸ್ಟೋರಿ ಹೇಳ್ತಾನೆ ಇರ್ತಾರೆ, ಸ್ಟೂಡೆಂಟ್ಸು ಸುಮ್ಮನೆ ಕೇಳ್ತಾ ಇರಬೇಕಷ್ಟೆ. ಲೆಕ್ಚರ್ ಮೆಥಡಲ್ಲೂ ಅದೇ ಥರ. ಡೆಮಾನ್ಸ್ಟ್ರೇಟಿಂಗ್ ಮೆಥಡು ಕೂಡ ಆಟೋಕ್ರಾಟಿಕ್ ಟೀಚಿಂಗ್ ಸ್ಟ್ರಾಟಜಿಯಲ್ಲೇ ಬರುತ್ತೆ. ಹಾಗೆಯೇ ಟ್ಯುಟೋರಿಯಲ್ ಮೆಥಡಲ್ಲಿ ನಾವು ಇನ್ನು ಮೇನಾಗಿ ನೋಡ್ತಾ ಹೋಗ್ಬೋದು. ಅಂದರೆ ಗ್ರೂಪ್ ಮಾಡ್ತಾರೆ. ಗ್ರೂಪು ಮಾಡೋದು ಯಾವುದು ಅಂತಂದರೆ ಸ್ಟೂಡೆಂಟ್ಸು ಗ್ರೇಡ್ ಮೇಲೆ ಗ್ರೂಪ್ ಮಾಡ್ಬೋದು. ಹಾಗೆ ಗ್ರೂಪು ಆ್ಯಕ್ಟಿವಿಟೀಸ್ ಕೂಡ ಗ್ರೂಪು ಲೆವೆಲ್ ಮೇಲೆ ಕೊಡ್ತಾ ಹೋಗೋದು. ಇವೆಲ್ಲ ಯಾವುದ್ರಲ್ಲಿ ಬರುತ್ತೆ ಅಂದರೆ ಟ್ಯೂಷನ್ ಮೆಥಡಲ್ಲಿ ಬರ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಡೆಮೊಕ್ರಾಟಿಕ್ ಟೀಚಿಂಗ್ ಸ್ಟ್ರಾಟಜಿಯಲ್ಲಿ ಚೈಲ್ಡ್ ಸೆಂಟರ್ಡ್ ಸ್ಟ್ರಾಟಜಿ ಆಗಿರುತ್ತೆ. ಅಲ್ಲಿ ಮಕ್ಕಳ ಇಂಟ್ರೆಸ್ಟು, ಕೆಪಾಸಿಟಿ, ಆ್ಯಟಿಟ್ಯೂಡು, ನೀಡ್ ಆಫ್ ಲರ್ನರ್ಸ್ ಆರ್ ಟೇಕನ್ ಟು ಬಿ ಅಕೌಂಟ್. ಅಂದರೆ ಮಕ್ಕಳ ಒಂದು ಇಂಟ್ರೆಸ್ಟು, ಕೆಪಾಸಿಟಿ, ಆ್ಯಟಿಟ್ಯೂಡಲ್ಲಿ ಮೇನ್ ಆಗಿರುತ್ತೆ. ಓಕೆ. ಅದರ ಟೈಪ್ಸ್ ಯಾವುದಾದ್ರು ಅಂತಂದರೆ ಡಿಸ್ಕಷನ್ ಟೈಪು, ಹ್ಯೂರಿಸ್ಟಿಕ್ ಮೆಥಡು, ಡಿಸ್ಕವರಿ ಮೆಥಡು, ಪ್ರಾಜೆಕ್ಟ್ ಮೆಥಡು, ರೋಲ್ ಪ್ಲೇಯಿಂಗು, ಬ್ರೈನ್ ಸ್ಟಾರ್ಮಿಂಗ್ ಮೆಥಡು. ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದ್ರದ್ದು ನಿಮಗೆ ಫುಲ್ಲು ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ನಮಗೆ ಲಾಸ್ಟ್ ಮಿನಿಟ್ ನೋಟ್ಸ್ ಮತ್ತು ನಾನು ಹೇಳ್ತಾ ಇರೋದು ಮಾತ್ರ. ಇನ್ ಡೀಟೇಲ್ಡ್ ಬೇಕು ಎಕ್ಸ್ಪ್ಲನೇಷನ್ ಅಂತಂದರೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ. ಮೈಕ್ರೋ ಟೀಚಿಂಗ್ ಅಂದರೆ ಟೀಚಿಂಗ್ ಟ್ರೈನಿಂಗ್ ಟೆಕ್ನಿಕ್. ಇದು ಆಯಿತಾ. ಫಸ್ಟ್ ಡೆವಲಪ್ಡ್ ಬೈ ಡ್ವೈಟ್ ಡಬ್ಲ್ಯೂ ಅಲೆನ್ ಆ್ಯಂಡ್ ಹಿಸ್ ಕೊಲೀಗ್ಸ್ ಅಟ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. ಮೈಕ್ರೋ ಟೀಚಿಂಗ್ ಅಂದರೆ ಮೈಕ್ರೋ ಟೀಚಿಂಗಲ್ಲಿ ಏನೇನು ಬರುತ್ತೆ ಅಂತಂದರೆ ಅದು ಒಂದು ಸ್ಕೇಲ್ ಆಯಿತಾ. ಈ ಸ್ಕೇಲ್ ಡೌನ್ ಟೀಚಿಂಗ್ ಎನ್ಕೌಂಟರ್ ಇನ್ ದ ಕ್ಲಾಸ್ ಸೈಜ್ ಆ್ಯಂಡ್ ಕ್ಲಾಸ್ ಟೈಮು ಮತ್ತು ಕ್ಲಾಸ್ ಸೈಜ್ ಮೇಲೆ ಈ ಒಂದು ಮೈಕ್ರೋ ಟೀಚಿಂಗು ಡಿಪೆಂಡ್ ಆಗಿರುತ್ತೆ. ಓಕೆ. ಎಕ್ಸಲೆನ್ಸ್ ವೇ ಟು ಬಿಲ್ಡ್ ಅಪ್ ಸ್ಕಿಲ್ ಆ್ಯಂಡ್ ಕಾನ್ಫಿಡೆನ್ಸ್ ಟು ಎಕ್ಸ್ಪೀರಿಯನ್ಸ್ ಎ ರೇಂಜ್ ಆಫ್ ಲೆಕ್ಚರಿಂಗ್ ಸ್ಟೈಲ್ ಆ್ಯಂಡ್ ಟು ಲರ್ನ್ ಆ್ಯಂಡ್ ಪ್ರಾಕ್ಟೀಸ್ ಗಿವಿಂಗ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್. ಇದು ಏನು ಅಂತಂದರೆ ಟೀಚರ್ಸ್ ಟ್ರೈನಿಂಗ್ ಇರುತ್ತಲ್ಲ, ಅದಕ್ಕೆ ಮೈಕ್ರೋ ಟೀಚಿಂಗ್ ಅಂತ ಕರೀತಾರೆ. ಇದರಿಂದ ಟೀಚರ್ಸ್ ಲೆಕ್ಚರಿಂಗ್ ಮೆಥಡ್ ಆಗಲಿ, ಅವರು ಹೇಳುವಂತಹ ಇನ್ಸ್ಟ್ರಕ್ಷನ್ಸ್ಗೂ ಡೆವಲಪ್ ಆಗೋಕ್ಕೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಸ್ಟೇಜ್ ಅಂತಲೇ ಹೇಳ್ಬೋದು. ಇದು ಯಾವ ಥರ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟು ಪ್ಲ್ಯಾನ್ ಮಾಡಬೇಕು, ಆನಂತರ ಟೀಚ್ ಮಾಡಬೇಕು, ಆಮೇಲೆ ಫೀಡ್ಬ್ಯಾಕ್ ಕೊಡ್ತಾರೆ, ಮತ್ತೆ ಹೊಸದಾಗಿ ಪ್ಲ್ಯಾನ್ ಮಾಡಬೇಕು,
ಮತ್ತೆ ಟೀಚ್ ಮಾಡಬೇಕು, ಮತ್ತೆ ಫೀಡ್ಬ್ಯಾಕ್ ಕೊಡ್ತಾರೆ. ಅದೇ ಥರನೇ ಸೈಕಲ್ ನಡೀತಾನೇ ಇರುತ್ತೆ ಮೈಕ್ರೋ ಟೀಚಿಂಗಲ್ಲಿ. ನೀವು ಮೈಕ್ರೋ ಟೀಚಿಂಗ್ ಎಲ್ಲಿ ನೋಡಿರ್ತೀರ ಅಂದರೆ ಟೀಚಿಂಗ್ ಟ್ರೈನಿಂಗಲ್ಲಿ ಇದು ಒಂದು ನೋಡಿರ್ತೀರ ನೀವು. ತುಂಬಾ ಇಂಪಾರ್ಟೆಂಟ್, ಈ ಒಂದು ಪಿಕ್ಚರ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಮೈಕ್ರೋ ಟೀಚಿಂಗಲ್ಲಿ ರಿಯಲ್ ಟೀಚಿಂಗ್ ಇರುತ್ತೆ, ಕಾಂಪರೆನ್ಸಿವ್ ಎಂಫೋಸಿಸ್ ಆನ್ ಒನ್ ಸ್ಕಿಲ್ ಅಟ್ ಒನ್ ಟೈಮ್. ಒಂದು ಟೈಮಲ್ಲಿ ಒಂದೇ ಸ್ಕಿಲ್ ಮೇಲೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಒಂದು ಮೈಕ್ರೋ ಟೀಚಿಂಗಲ್ಲಿ. ಪ್ರೋಸೆಸ್ ಆಫ್ ಎಕ್ಸಸೈಸ್ ಕ್ಯಾನ್ ಬಿ ಕಂಟ್ರೋಲ್ಡ್. ಅಂದರೆ ಯಾವುದೇ ಒಂದು ಏನೋ ಟೀಚಿಂಗ್ ಪ್ರೋಸೆಸ್ ಇರುತ್ತಲ್ಲ ಅಲ್ಲಿ ನಮಗೆ ಫುಲ್ ಕಂಟ್ರೋಲ್ ಇರುತ್ತೆ. ಟು ಡೆವಲಪ್ ದ ಎಫೆಕ್ಟಿವ್ನೆಸ್ ಆಫ್ ದ ಫೀಡ್ಬ್ಯಾಕ್. ಯಾಕೆ ಅಂತಂದರೆ ಈ ಒಂದು ಫೀಡ್ಬ್ಯಾಕ್ ಮೇಲೆ ಈ ಒಂದು ಟೀಚಿಂಗ್ ಪ್ರೊಸೆಸ್ಸು ಡಿಪೆಂಡ್ ಆಗಿದೆ ಅಂತ ಅರ್ಥ. ಎಫೆಕ್ಟಿವ್ ಫೀಡ್ಬ್ಯಾಕ್ ಇತ್ತು ಅಂದರೆ ಎಫೆಕ್ಟಿವ್ ಮೈಕ್ರೋ ಟೀಚಿಂಗ್ ಇರುತ್ತೆ ಅಂತ ಅರ್ಥ. ಇಷ್ಟು ನಾನು ತುಂಬ ಬ್ರೀಫಾಗಿ ಒಂದು ಐಡಿಯಾನ ಕೊಟ್ಟಿದ್ದೀನಿ ಟೀಚಿಂಗ್ ಪ್ರೋಸೆಸ್ ಮೇಲೆ. ಲರ್ನಿಂಗ್ ಟೀಚಿಂಗ್ ಪ್ರೋಸೆಸ್ಸಲ್ಲಿ ಏನೇನು ಬರ್ತಾ ಹೋಗುತ್ತೆ ಅನ್ನೋದೊಂದು ಬ್ರೀಫ್ ಐಡಿಯಾ ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಯಾವುದಾದ್ರೂ ಒಂದು ಪಾಯಿಂಟ್ ನಿಮಗೆ ಇನ್ ಡೀಟೇಲಾಗಿ ಬೇಕು ಅಂತಂದರೆ ಮೆಸೇಜ್ ಮಾಡಿ, ನಾನು ಆ ಒಂದು ಪಾಯಿಂಟನ್ನು ಸ್ಪೆಸಿಫಿಕ್ ಪಾಯಿಂಟ್ ಮೇಲೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.